ವೀಕ್ಷಕರೇ, ಇವತ್ತು ನಾವು ಹೇಳೋದಕ್ಕೆ ಹೊರಟಿರುವಂತ ಈ ಕತೆ ನಿಮ್ಮನ್ನ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ನಮ್ಮ ಸುತ್ತ ಇಂಥ ಘಟನೆಗಳು ಕೂಡ ನಡೀತಾವಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟಕ್ಕೂ ಅಂತ ಘಟನೆ ನಡೆದದಾದ್ರೂ ಏನು? ಬನ್ನಿ ವೀಕ್ಷಕರೇ, ಈ ಮುಂದೆ ಅದ್ರ ಬಗ್ಗೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಒಂದು ಘಟನೆ ಜಸ್ವಂತ್ ಸಿಂಗ್ ರವರ ಪರಿವಾರಕ್ಕೆ ಸಂಬಂಧಪಟ್ಟಿದ್ದು. ಈ ಜಸ್ವಂತ್ ರವರು ತಮ್ಮ ಮನೆ ಪಕ್ಕದಲ್ಲಿ ಇದ್ದಂತ ಖಾಲಿ ಶಾಪ್ ಅನ್ನ ಒಂದು ಸೆಲೂನ್ ಆಗಿ ಮಾಡ್ಕೊಂಡಿದ್ರು. ಅದರಿಂದನೇ ಅವರ ಜೀವನ ಕೂಡ ನಡೀತಾ ಇತ್ತು. ಈ ಜಸ್ವಂತ್ ಸಿಂಗ್ ರವರ ಪತ್ನಿ ರವೀಂದರ್ ಕೌರ್. ಈ ದಂಪತಿಗೆ ಇಬ್ರು ಗಂಡ್ಮಕ್ಳು ಹಾಗೂ ಒಬ್ಬ ಹೆಣ್ಮಗಳು. ಅವಳ ಹೆಸರು ಹರ್ಪ್ರೀತ್ ಕೌರ್. ಅವಳು ಓದ್ನಲ್ಲಿ ಮುಂದಿದ್ಲು, ಗುಣವಂತೆ ಹಾಗೂ ರೂಪವಂತೆ ಕೂಡ. ಮಗಳು ಬೆಳೆದಂತೆ ಜಸ್ವಂತ್ ಸಿಂಗ್ ಒಳ್ಳೆಯ ವರವನ್ನ ತನ್ನ ಮಗಳಿಗಾಗಿ ಆರಿಸಿದ್ರು. ಹುಡುಗ ಜಸ್ವಂತ್ ಸಿಂಗ್ ನ ತಂಗಿಯ ಕಡೆ ಸಂಬಂಧಿ ಮತ್ತು ಕೋಲ್ಕತ್ತಾ ಮೂಲದವನು. ಅವನ ಹೆಸರು ಹರ್ಪ್ರೀತ್ ಸಿಂಗ್. ಇಲ್ಲಿ ಗಂಡು ಮತ್ತು ಹೆಣ್ಣಿನ ಹೆಸರು ಹರ್ಪ್ರೀತೆ ಆಗಿತ್ತು. ಗಂಡಿನ ಮನೆಯವರು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಅನ್ನು ಹೊಂದಿದ್ದು ಉತ್ತಮ ಸ್ಥಿತಿವಂತರಾಗಿದ್ರು. ಮದುವೆ ಮಾತುಕತೆಗಳು ಮುಗಿದ ನಂತರ ಡಿಸೆಂಬರ್ 7, 2013 ಮದುವೆ ದಿನಾಂಕವನ್ನ ನಿಗದಿ ಮಾಡಿದ್ರು. ವಧು ವರರ ತಂದೆಯರಲ್ಲಿ ಆಸ್ತಿಯ ವಿಚಾರಗಳನ್ನ ತೆಗೆದುಕೊಂಡ್ರೆ ಭೂಮಿ ಆಕಾಶದಷ್ಟು ವ್ಯತ್ಯಾಸಗಳಿದ್ವು. ಅದೇನೇ ಇದ್ರೂ ಕೂಡ ವರನ ಕಡೆಯವರು ಹರ್ಷಿತ್ ಕೌರಳ ಗುಣ ಹಾಗೂ ಸೌಂದರ್ಯಕ್ಕೆ ಮೆಚ್ಚುಗೆಯನ್ನ ಸೂಚಿಸಿ ಮಗನ ಇಷ್ಟದಂತೆ ಮದುವೆಗೆ ತಯಾರಿ ನಡೆಸಿದ್ರು. ಮದುವೆಯ ಸಿದ್ಧತೆಗಳು ಶುರುವಾಗಿದ್ದ ತಡ ಇತ್ತ ಜಸ್ವಂತ್ ಸಿಂಗ್ಗೆ ಅನಾಮಧೇಯ ಕರೆಗಳು ಬರತೊಡಗಿದ್ವು. ಬೆದರಿಕೆಗಳು ಶುರುವಾದ್ವು. ಅವ್ರ ಜೊತೆಗಿನ ಸಂಬಂಧವನ್ನ ಮುರಿದುಕೊಡದೆ ಹೋದ್ರೆ ಮುಂದೆ ಪಶ್ಚಾತ್ತಾಪ ಆಗಬಹುದು ಎಂಬ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ರು ಆ ಖದೀಮರು. ಇದನ್ನ ಗಂಡಿನ ಮನೆಯವರಿಗೆ ತಿಳಿಸಿದಂತ ಜಸ್ವಂತ್ ಸಿಂಗ್ರನ್ನ ಗಂಡಿನ ತಂದೆ ಸಮಾಧಾನದ ಮಾತುಗಳಿಂದ ಮದುವೆ ತಯಾರಿ ಮಾಡಿಕೊಳ್ಳೋದಿಕ್ಕೆ ಹೇಳಿದ್ರು. ಅದೇನೇ ಆದ್ರೂ ಕೂಡ ನಾವಿದ್ದೇವೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರವೂ ಕೂಡ ಜಸ್ವಂತ್ಗೆ ಬೆದರಿಕೆಗಳು ಹೆಚ್ಚಾಗ್ತಾನೆ ಹೋದ್ವು. ಒಂದಿನ ಅಚಾನಕ್ಕಾಗಿ ಕೆಲವು ಮಂದಿ ಜಸ್ವಂತ್ ಸಿಂಗ್ರ ಮನೆಗೆ ನುಗ್ಗಿ ಮದುವೆಯನ್ನ ನಿಲ್ಲಿಸುವಂತೆ ಹೆದರಿಸಿ ಎಚ್ಚರಿಕೆಯನ್ನು ಕೂಡ ಮಾಡು ಹೋಗಿದ್ರು. ಆದ್ರೆ ಜಸ್ವಂತ್ ಸಿಂಗ್ ವರನ ಮನೆಯವರು ಕೊಟ್ಟ ವಿಶ್ವಾಸದಿಂದ ಮದುವೆ ತಯಾರಿಯನ್ನ ನಡೆಸಿದ್ರು. ವೀಕ್ಷಕರೇ, ಹೊತ್ತು 2013 ಡಿಸೆಂಬರ್ 7ನೇ ತಾರೀಕು ಲುಧಿಯಾದ ಜನತಾ ನಗರದಲ್ಲಿ ಗಲ್ಲಿ ನಂಬರ್ 16ರಿಂದ ಜಸ್ವಂತ್ ಸಿಂಗ್ ವರನ ಮನೆಯವರು ಮದುವೆ ನಿಗದಿಪಡಿಸಿದ್ದಂತ ಐಷಾರಾಮಿ ಸ್ಟರ್ಲಿಂಗ್ ರೆಸಾರ್ಟ್ ಕಡೆ ತೆರಳಿದ್ರು. ದಾರಿ ಮಾರ್ಗದಲ್ಲಿಯೇ ಹರ್ಪ್ರೀತ್ ಕೌರ್ ಮತ್ತು ಇಬ್ಬರು ಸ್ನೇಹಿತರ ಜೊತೆ ಕಾರ್ನಿಂದ ಇಳಿದು ಬೆಳಗಿನ ಸುಮಾರು 7 ಗಂಟೆ ಆಸುಪಾಸಿನಲ್ಲಿ ಒಂದು ಬ್ಯೂಟಿ ಪಾರ್ಲರ್ಗೆ ತೆರಳಿದ್ಲು. ಸಮಯ ಆಗ 7:15. ಒಬ್ಬ ಯುವಕ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಹಿಡಿದು ಸೆಲೂನ್ನ ಒಳಗೆ ಹೋಗಿದ್ದ. ಅವನು ತನ್ನ ಮುಖವನ್ನ ಕವರ್ ಮಾಡ್ಕೊಂಡಿದ್ದ. ಒಳ ಹೋಗ್ತಾನೆ ಹರ್ಪಿತಾಳನ್ನ ಹಲವು ವರ್ಷಗಳ ಪರಿಚಿತವೇನೋ ಎಂಬಂತೆ ಕೂಗಿ ಕರೆದಿದ್ದ. ಅದರಿಂದ ಆ ಸೆಲೂನ್ನವರು ಕೂಡ ಯಾರೋ ಇವರ ಸಂಬಂಧ ಇರಬೇಕು ಅಂತ ಅವನನ್ನ ತಡೆಯದೆ ಒಳಬಿಟ್ಟಿದ್ರು. ಆ ಯುವಕ ಬಂದವನೇ ಆಕೆಯತ್ತ ಸಾಕ್ತಾ, ನಾನು ನಿಮ್ಮ ಮನೆಯವರಿಗೆ ಎಷ್ಟು ಸಲ ವಾರ್ ಮಾಡಿದ್ದೆ, ಈ ಮದುವೆನ ನಿಲ್ಸಿಂತ ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ. ಆದ್ರೆ ನೀವು ನಮ್ಮ ಎಚ್ಚರಿಕೆಯನ್ನು ಕೂಡ ಪರಿಗಣಿಸದೆ ಮದುವೆ ಆಗೋದಕ್ಕೆ ಹೊರಟಿದ್ದೀರಾ. ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತೀನಂತ ತನ್ನ ಬ್ಯಾಗ್ನಿಂದ ಬಾಟಲಿಯನ್ನ ತೆಗೆದು ಈ ಹರ್ಪಿತಾಳ ಕೌರ್ನ ತಲೆ ಮೇಲೆ ಸುರಿದು ಅಲ್ಲಿಂದ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿದ್ದ. ಹರ್ಪ್ರೀತ್ ಅವನು ಸುರಿದಂತ ಆಸಿಡ್ನಿಂದಾಗಿ ಉರಿ, ಯಾತನೆ, ಆ ನೋವನ್ನು ಕೂಡ ತಡಲಾರದೆ ಜೋರಾಗಿ ಕಿರಿಚ್ತಾ ಕುಸಿದು ಬಿದ್ದಿದ್ಲು. ಅವಳ ಚೀರಾಟವನ್ನ ಕೇಳದಂತ ಸೆಲೂನ್ನ ಮಾಲೀಕ, ಮ್ಯಾನೇಜರ್ ಸಮೇತ ಆ ಯುವಕನನ್ನ ಹಿಡಿಯೋದಕ್ಕೆ ಓಡಿದ್ರು ಕೂಡ ಅಷ್ಟರಲ್ಲಿ ಅವನು ತನ್ನ ಸ್ನೇಹಿತರೊಂದಿಗೆ ಕಾರ್ನಲ್ಲಿ ಪರಾರಿಯಾಗಿದ್ದ. ಇತ್ತ ಸೆಲೂನ್ನ ಮ್ಯಾನೇಜರ್ ಸಂಜೀವ್ ಗೋಯಲ್ ಥಾಣೆಯ ಸರ್ಬಾನ್ ನಗರದ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ರು. ಹರ್ಪ್ರೀತ್ ಕೌರಳ ಸ್ಥಿತಿ ಹೇಳತಿರದಾಗಿತ್ತು. ಸೆಲೂನ್ನಲ್ಲಿ ಅವಳ ಪಕ್ಕದಲ್ಲಿ ಹಲವರಿಗೂ ಮೇಕಪ್ ಮಾಡ್ತಿದ್ದವ್ರಿಗೂ ಮತ್ತು ಹರ್ಪ್ರೀತಳ ಸ್ನೇಹಿತರಿಗೂ ಯುವಕ ಆಸಿಡ್ ಅನ್ನ ಸುರಿದು ಹೋಗಿದ್ದ. ಗಾಯಾಳುಗಳಾಗಿದ್ದಂತ ಅವರನ್ನ ಅಲ್ಲಿನ ಡಿಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಲುಧಿಯಾನದ ಪ್ರಮುಖ ಆಸ್ಪತ್ರೆಯಾದಂಥ ಡಿಎಂಸಿಯಲ್ಲಿ ಚಿಕಿತ್ಸೆ ನಡೆಸಿ ಹರ್ಪ್ರೀತ್ ಕೌರ್ಳನ್ನ ಹೊರತುಪಡಿಸಿ ಉಳಿದೆಲ್ಲರನ್ನೂ ಕೂಡ ಡಿಸ್ಚಾರ್ಜ್ ಮಾಡಲಾಯಿತು. ಆದರೆ ಹರ್ಪ್ರೀತಳ ಸ್ಥಿತಿ ಸುಧಾರಿಸುವಂತೆ ಇರಲಿಲ್ಲ. ಮುಖವೆಲ್ಲ ಸುಟ್ಟು ಹೋಗಿತ್ತು. ಮುಂಬೈ ನಗರ ಠಾಣೆಯ ಪೊಲೀಸರು ಹರ್ಪ್ರೀತ್ ಕೌರ್ಳ ತಂದೆ ತಾಯಿ ಮತ್ತು ಅವಳ ಸ್ನೇಹಿತರ ಪ್ರತ್ಯಕ್ಷ ಸಾಕ್ಷಿಯ ಮೇರೆಗೆ ಆ ಘಟನೆಯ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡ್ರು. ಇನ್ಸ್ಪೆಕ್ಟರ್ ಹರ್ಪಾಲ್ ಸಿಂಗ್ಗೆ ಆ ಸೆಲೂನ್ನಲ್ಲಿ ಒಂದು ಕಾಗದ ಸಿಕ್ಕಿತ್ತು. ಅದು ಒಂದು ಪ್ರೇಮ ಪತ್ರ. ಪೊಲೀಸರು ಸೆಲೂನ್ನ ಒಳಗಿನ ಹಾಗೂ ಹೊರಗಿನ ಸಿಸಿಟಿವಿ ಫುಟೇಜ್ ಅನ್ನ ತೆಗೆದುಕೊಂಡು ಶೋಧ ಕಾರ್ಯವನ್ನ ಕೈಗೊಂಡಿದ್ರು. ಆ ಪ್ರೇಮ ಪತ್ರವನ್ನ ಆ ಯುವಕನೇ ಪೊಲೀಸರ ಕಣ್ಣಿಗೆ ಮಣ್ಣೆರಚಲು ತಂದು ಹಾಕಿದ್ದ. ಆದ್ರೆ ಅಸಲಿಗೆ ಹರ್ಪ್ರೀತ್ಗೆ ಯಾವ ಲವ್ ಅಫೇರ್ಗಳು ಕೂಡ ಇರಲಿಲ್ಲ. ಇದು ಪ್ರೀತಿಗಾಗಿ ಮಾಡದಂತ ಒಳಸಂಚಲ ಎಂಬುದು ತಿಳಿದ ನಂತರ ಇನ್ಸ್ಪೆಕ್ಟರ್ ಮತ್ತಷ್ಟು ಶೋಧನೆಗೆ ಇಳಿದಿದ್ರು. ಮದುವೆಗೆ 1 ಗಂಟೆ ಮುಂಚೆ ಈ ಹಂತಕ್ಕೆ ಆ ಯುವಕ ಯೋಚಿಸಿದ್ದಾದ್ರೂ ಹೇಗೆ? ಹರ್ಪ್ರೀತಳ ಸ್ಥಿತಿ ಸುಧಾರಿಸದೆ ಅವರು ಯಾರು ಅಂತ ಕಂಡ್ಕೊಳ್ಳೋದು ಹೇಗೆ ಸಾಧ್ಯ? ಇಷ್ಟಕ್ಕೂ ಅವನಿಗೂ ಇವಳಿಗೂ ಇದ್ದಂತ ಹಗೆತನವಾದ್ರೂ ಏನು? ಹರ್ಪ್ರೀತ್ ಏನ್ ಮಾಡಿದ್ಲು? ಈ ರೀತಿ ಅನೇಕ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಇನ್ನು ಇತ್ತ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ಲದಂತಾಗಿದ್ದಂತ ಹರ್ಪ್ರೀತ್ ಕೌರ್ಳನ್ನ ಲುಧಿಯಾನದ ತತ್ಕಾಲೀನ ಪೊಲೀಸ್ ಕಮಿಷನರ್ ನಿರ್ಮಲ್ ಸಿಂಗ್ ಹಾಗೂ ಇನ್ಸ್ಪೆಕ್ಟರ್ ಹರ್ಪಾಲ್ ಸಿಂಗ್ ರವರು ಪೊಲೀಸ್ ಫಂಡ್ನಿಂದ ವಿಶೇಷ ವಿಮಾನದ ವ್ಯವಸ್ಥೆಯನ್ನು ಮಾಡಿಸಿ ಮುಂಬೈಗೆ ರವಾನಿಸಿದ್ರು. ಇನ್ಸ್ಪೆಕ್ಟರ್ ಹರ್ಪಾಲ್ ಸಿಂಗ್ ಈ ಹರ್ಪ್ರೀತಳನ್ನ ಮದುವೆ ಆಗಬೇಕು ಅಂತ ಇದ್ದಂತ ವರ ಹಾಗೂ ಅವರ ತಂದೆ ತಾಯಿಯನ್ನ ವಿಚಾರಣೆ ಮಾಡಿದ್ರು. ಆಗ ಇವರಿಗೆ ಇದರ ಒಳ ವಿವರಗಳು ಒಂದೊಂದಾಗಿ ತಿಳಿತಾ ಹೋದ್ವು. ಒಂದು ಪೊಲೀಸ್ ಪಡೆಯನ್ನ ರಚನೆ ಮಾಡಿ ಆಸಿಡ್ ದಾಳಿ ಮಾಡಿದವರ ಗುಂಪನ್ನ ಶೋಧಿಸೋಕೆ ಶುರು ಮಾಡಿದ್ರು. ಪೊಲೀಸರು ನಡೆಸಿದಂತ ಕಾರ್ಯಾಚರಣೆಯಲ್ಲಿ ಆ ಯುವಕನ ಗ್ಯಾಂಗ್ ತಪ್ಪಿಸ್ಕೊಳ್ಳೋದಕ್ಕೆ ಕಾದಿತ್ತು. ಆದ್ರೆ ಆಸಿಡ್ ಎರಚಿದವನ ಕಾಲಿಗೆ ಗೋಲಿ ತಗುಲಿ ಓಡಲಾಗದೆ ಪೊಲೀಸರಿಗೆ ಹಂತಕ ಸಿಕ್ಕಿ ಬಿದ್ದಿದ್ದ. ಅವನ ಹೆಸರು ಪಲ್ವಿಂದರ್ ಸಿಂಗ್ ಅಲಿಯಾಸ್ ಪವನ್.
ಅವನನ್ನು ವಿಚಾರಣೆ ಮಾಡಿದಾಗ 30 ರಿಂದ 32 ವಯಸ್ಸಿನ ಒಬ್ಬ ಮಹಿಳೆ ಕೂಡ ಇದರಲ್ಲಿ ಶಾಮೀಲಾಗಿದ್ಲು ಎಂಬುದು ಖಾತ್ರಿಯಾಯಿತು. ಅವಳೇ ಅಮೃತ್ ಪಾಲ್ ಕೌರ್. ಈ ಇಬ್ಬರನ್ನು ಕ್ರೈಮ್ ಬ್ರಾಂಚ್ ಪೊಲೀಸರ ವಶಕ್ಕೆ ತಂದು ವಿಚಾರಣೆಯನ್ನು ಮಾಡಿದಾಗ ಬೆಳಕಿಗೆ ಬಂದಂತ ಅಂಶ ಏನಂದ್ರೆ, ಈ ಆಸಿಡ್ ದಾಳಿಯ ಹತ್ಯಾಕಾಂಡದ ಮುಖ್ಯ ರೂವಾರಿ ಅಮೃತ್ ಪಾಲ್ ಕೌರ್. ಅವಳು ಬೇರೆ ಯಾರೂ ಅಲ್ಲ, ಹರ್ಪಿತಾಳನ್ನ ಮದುವೆಯಾಗಬೇಕು ಅಂತ ಇದ್ದಂತ ವರನ ಅತ್ತಿಗೆ. ಈ ಮದುವೆ ಗಂಡು ಹರ್ಪಿತ್ ಸಿಂಗ್ ಇದ್ದಾನಲ್ಲ, ಅವರ ಅಣ್ಣನ ಜೊತೆಗೆ ಇವರ ಅತ್ತಿಗೆಯ ಸಂಬಂಧ ಮುರಿದು ಬಿದ್ದಿತ್ತು. ಇಬ್ರು ಕೂಡ ಡಿವೋರ್ಸ್ ಅನ್ನ ಪಡೆದು ದೂರಾಗಿದ್ರು. ಅವಳು ಇದಕ್ಕೆ ಕಾರಣವಾದಂತ ತನ್ನ ಪತಿಯ ಮನೆಯವರ ಮೇಲೆ ಸೇಡನ್ನ ತೀರಿಸಿಕೊಳ್ಳುವ ಸಲುವಾಗಿ ಈ ಹರ್ಪಿತ್ ಮೇಲೆ ದಾಳಿಯನ್ನ ನಡೆಸಿದ್ಲು. ಇಂಥ ಕ್ರೂರಿ ತಾನು ಹೆಣ್ಣು ಎಂಬುದನ್ನ ಮರೆತು ತಪ್ಪೇ ಮಾಡದಂತ ಅಮಾಯಕ ಹೆಣ್ಣಿನ ಮೇಲೆ ದಾಳಿಯನ್ನ ನಡೆಸಿದ್ಲು. ಅಮೃತ್ ಪಾಲ್ ಕೌರ್ ಅಲಿಯಾಸ್ ಡಿಂಪಿ ಅಲಿಯಾಸ್ ಹನಿ ಅಲಿಯಾಸ್ ಪರಿ ಎಂಬ 4 ಹೆಸರುಗಳು ಇದ್ವು ಈಕೆಗೆ. ಲುಧಿಯಾನದ ವಾಸಿ ಮೋಹನ್ ಸಿಂಗ್ ಎಂಬುವರ ಮಗಳು ಈಕೆ. ಆಧುನಿಕತೆಗೆ ಮಾರು ಹೋಗಿದ್ದಂತ ಅವಳು ತನ್ನಿಚ್ಛೆಯಂತೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸದಾ ಹಪಾಪಿಸ್ತಾ ಇದ್ಲು. ಇದರಿಂದ ಅನೇಕ ಮಂದಿಯ ಜೊತೆಗೆ ಲವ್ ಅಫೇರ್ ಕೂಡ ಇತ್ತು. ಇದರ ವಿರುದ್ಧ ಮಾತನಾಡಿದ್ರೆ ತಂದೆ ತಾಯಿಯರ ಬಾಯನ್ನೇ ಮುಚ್ಚಿಸುವಂತ ಬಾಯಿ ಬಡಿಕೆ ಈಕೆ. ತಮ್ಮ ಮರ್ಯಾದೆಗೆ ಅಂಜಿ ಇವಳ ಅಪ್ಪ 2003ರಲ್ಲಿ ತರುಣ್ಜೀತ್ ಸಿಂಗ್ ಜೊತೆ ಮದುವೆ ಮಾಡಿಸಿದ್ರು. ಕೋಲ್ಕತ್ತಾದ ಜೀವನ ಅವಳಿಗೇನು ತೊಂದರೆ ಮಾಡಲಿಲ್ಲ. ಮಾವ ಮತ್ತು ಅತ್ತೆ ಒಳ್ಳೆಯವರೇ. ಆದರೆ ತರುಣ್ಜೀತ್ ಸಿಂಗ್ ನಪುಂಸಕ ಅಂತ ಯಾವಾಗ ಆಕೆಗೆ ಗೊತ್ತಾಯ್ತು, ಗಂಡನ ಮನೆಯವರು ಮಾಡದಂತ ಮೋಸಕ್ಕೆ ದಿನವಿಡೀ ಜಗಳಗಳು, ಮನಸ್ತಾಪಗಳು ನಡೀತಾ ಇದ್ವು. ಶಾರೀರಿಕವಾಗಿದ್ದಂಥ ದೋಷ ಸಮಾಜದಲ್ಲಿ ಅವನ ಬಗ್ಗೆ ಜನ ಮಾತಾಡುವುದನ್ನು ಕಂಡು ತರುಣ್ಜೀತ್ ಸಿಂಗ್ ಈ ಅಮೃತ್ ಪಾಲ್ ಕೌರ್ಳನ್ನ ಕರೆದುಕೊಂಡು ವಿದೇಶಕ್ಕೆ ಹೊರಟು ಹೋದ. ಅಲ್ಲಿ ವಿದೇಶಿ ಚಿಕಿತ್ಸೆಗಳಿಂದ ಅವಳಿ ಗಂಡ್ಮಕ್ಳು ಜನಿಸಿದ್ರು. ಅಮೃತ್ ಪಾಲ್ ಕೌರ್ ಕೆಲ ತಿಂಗಳ ನಂತರ ಕೋಲ್ಕತ್ತಾಗೆ ವಾಪಸ್ಸಾದ್ರು. ಅಲ್ಲಿಗೆ ಮುಗಿಯದ ಇವರ ಮನಸ್ತಾಪಗಳು ಮನೆಯವರಿಗೂ ಕೂಡ ಬೇಸರವನ್ನ ತಂದಿತ್ತು. ಮನೆಯವರ ಒಪ್ಪಿಗೆ ಪಡೆದೆ ಇಬ್ರು ಡಿವೋರ್ಸ್ ಅನ್ನ ಪಡೆದು ದೂರಾದ್ರು. ಅದಕ್ಕೆ ಪರಿವಾರವಾಗಿ ಲುಧಿಯಾನದಲ್ಲಿ ಒಂದು ಫ್ಲಾಟ್ ಮತ್ತು 70 ಲಕ್ಷ ರೂಪಾಯಿಗಳ ನಗದು ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಮಕ್ಕಳ ಸಮೇತ ಸ್ವತಂತ್ರವಾಗಿ ಬದುಕುವಂತ ಆಸೆ ಹೊತ್ತು ಹೊರಬಂದಿದ್ದು ಈ ಅಮೃತ್ ಪಾಲ್ ಕೌರ್. 2005ರಲ್ಲಿ ಅಮರೇಂದ್ರ ಸಿಂಗ್ ಎನ್ನುವಂತ NRI ಜೊತೆಗೆ ಮರುಮದುವೆಯನ್ನ ಮಾಡಿಕೊಂಡ್ಳು. ಮದುವೆ ನಂತರ ಅಮರೇಂದ್ರ ಸಿಂಗ್ ಕೆಲಸದ ನಿಮಿತ್ತ ಲಂಡನ್ಗೆ ತೆರಳಿದ್ದ. ಈ ಅಮೃತ್ ಪಾಲ್ ಲುಧಿಯಾನದ ಮನೆಯಲ್ಲಿ ಒಬ್ಬಳೇ ಇರಬೇಕಾಯಿತು. ಆಗ ಪರಿಚಯದವನೇ ಈ ಪಲ್ವಿಂದರ್ ಸಿಂಗ್ ಅಲಿಯಾಸ್ ಪವನ್. ಇತ್ತ ಅಮೃತ್ ಪಾಲ್ ಅವರ ತಂದೆ ಅವಳನ್ನ ಮನೆಗೆ ಬರದಂತೆ ತಾಕೀತ್ ಮಾಡಿದ್ರು. ಅವಳಿಗೆ ಯಾರಾದ್ರೂ ಒಬ್ಬರು ಸಹಾಯ ಬೇಕಿತ್ತು. ಹಾಗಾಗಿ ಪವನ್ ಜೊತೆಗೆ ಸಂಬಂಧವನ್ನ ಬೆಳೆಸಿದ್ಲು. ಯಾವಾಗ ರಣಜಿತ್ ಸಿಂಗ್ ಅಂದ್ರೆ ತನ್ನ ಪತಿಯ ತಮ್ಮನ ಮದುವೆ ತಯಾರಿ ಮಾತುಗಳು ಇವಳ ಕಿವಿಗೆ ಬಿತ್ತು, ಅವತ್ತೇ ಅವಳು ತನ್ನ ಮೈದುನನಿಗೆ ಕರೆ ಮಾಡಿ ಹೇಳಿದ್ಲು, ನಿಮ್ಮ ಮನೆಯಲ್ಲಿ ಮತ್ತೆ ಮಂಗಳವಾದ್ಯಗಳು ಮುಳುಗದಂತೆ ನಾನು ಮಾಡ್ತೀನಿ ಅಂತ ಬೆದರಿಸಿ ಶಪಥ ಮಾಡಿದ್ಲು. ಇವಳ ಗೊಡ್ಡು ಬೆದರಿಕೆಗಳಿಗೆ ಹೆದರದೆ ರಣಜಿತ್ ಸಿಂಗ್ ಮದುವೆ ತಯಾರಿಯನ್ನ ಮಾಡಿದ್ರು. ಇವಳಿಗೆ ದಿಮಾಕಿನ ಜೊತೆಗೆ ದುಡ್ಡಿನ ಕಿಮ್ಮತ್ತು ಕಡಿಮೆ ಇರಲಿಲ್ಲ. ತನ್ನ ಹಾಗೇನ ಸಾಧಿಸೋದಕ್ಕೆ ಮುಂದಾದಂಥ ಪವನ್ನ ಮನವೊಲಿಸಿ ಕೊನೆಗೂ ಅವಳ ಕಾರ್ಯವನ್ನ ಸಾಧಿಸಿದ್ಲು. ಕೋಲ್ಕತ್ತಾದಲ್ಲಿ ಇದ್ದಂಥ ತನ್ನ ಗಂಡನ ಮನೆಯವರ ಮೇಲೆ ದಾಳಿ ಮಾಡೋದು ಅಷ್ಟೊಂದು ಸುಲಭ ಇರಲಿಲ್ಲ. ಹಾಗಾಗಿ ವಧುವಿನ ಮೇಲೆ ದಾಳಿ ಮಾಡಿದ್ರೆ ಮದುವೆ ನಿಂತು ಹೋಗುತ್ತೆ ಎಂಬುದು ಇವರಿಬ್ಬರು ಸೇರಿ ಮಾಡಿದಂಥ ಪ್ಲಾನ್ ಆಗಿತ್ತು. ಇದಕ್ಕಾಗಿ ಪಲ್ವಿಂದರ್ ಸಿಂಗ್ಗೆ ಅಮೃತ್ ಪಾಲ್ ಕೌರ್ ಎಂಬ ಗಯ್ಯಾಳಿ ಕೊಟ್ಟ ಹಣ 10 ಲಕ್ಷ ರೂಪಾಯಿ. ಅದನ್ನ ಪಡೆದು ತನ್ನ ತಮ್ಮ ಸಂಪ್ರೀತ್ ಸಿಂಗ್ ಅಲಿಯಾಸ್ ಸನ್ನಿ ಮತ್ತವನ ಸ್ನೇಹಿತರೊಂದಿಗೆ ಸೇರಿ ಸಂಚನ್ನ ಮಾಡಿ ಬೆದರಿಕೆ ಕರೆಗಳನ್ನು ಕೂಡ ಮಾಡಿ ಹರ್ಪಿತ್ ಕೌರ್ ಮನೆಯವರ ದಿನಚರಿಯನ್ನ ಫಾಲೋ ಮಾಡಿ ಸರಿಯಾದ ಸಮಯಕ್ಕೆ ಸೆಲೂನ್ಗೆ ನುಗ್ಗಿ ಒಬ್ಬ ಅಮಾಯಕಿ ಮೇಲೆ ಆಸಿಡ್ ದಾಳಿಯನ್ನ ಮಾಡಿಬಿಟ್ಟಿದ್ರು. ಪವನ್ ಮತ್ತು ಸನ್ನಿ ಇಬ್ರು ಸೇರಿ ಹರ್ಪಿತ್ ಕೌರ್ಳ ಮನೆಗೆ ನುಗ್ಗಿ ಆಸಿಡ್ ಅನ್ನ ಹಾಕೋದಕ್ಕೆ ಸಂಚನ್ನ ಮಾಡಿದರಾದ್ರೂ ಅದು ನೆರವೇರಲಿಲ್ಲ. ಇದೆಲ್ಲ ವಿಚಾರವೂ ಕೂಡ ಅಮೃತಾಳಿಂದಲೇ ಹೊರಹಾಕಿಸಿದಂತ ಇನ್ಸ್ಪೆಕ್ಟರ್ ಹರ್ಪಾಲ್ ಸಿಂಗ್ರ ಕಾರ್ಯಾಚರಣೆಯಿಂದ ಆ ಆಸಿಡ್ ದಾಳಿಯಲ್ಲಿ ಶಾಮೀಲಾದಂಥ ಎಲ್ಲರನ್ನೂ ಕೂಡ 2013ರ ಡಿಸೆಂಬರ್ 9ನೇ ತಾರೀಕು ಬಂಧಿಸಿ ಜೈಲಿಗೆ ತಳ್ಳಲಾಯಿತು. ಆದರೆ ದುರ್ದೈವವಶಾತ್ ಮುಂಬೈ ನಗರದ ನ್ಯಾಷನಲ್ ಬರ್ನ್ ಹಾಸ್ಪಿಟಲ್ನಲ್ಲಿ ಇದ್ದಂಥ ಹರ್ಪಿತ್ ಕೌರ್ 2013ರ ಡಿಸೆಂಬರ್ 27ನೇ ತಾರೀಕು ಮುಂಜಾನೆ 5 ಗಂಟೆಗೆ ಕೊನೆ ಉಸಿರನ್ನ ಎಳೆದಿದ್ಲು. 2016ರ ಡಿಸೆಂಬರ್ 20ನೇ ತಾರೀಕು ನ್ಯಾಯಾಧೀಶರಾದಂಥ ಸಂದೀಪ್ ಕುಮಾರ್ ಸಿಂಗ್ ರವರು ಇದರಲ್ಲಿ ಪ್ರಮುಖವಾಗಿ ಶಾಮೀಲಾದಂಥ 5 ಮಂದಿ ಪಲ್ವಿಂದರ್ನ ಸ್ನೇಹಿತರಿಗೆ ಕೋರ್ಟ್ನಲ್ಲಿ ನಡೆದಂಥ ವಾದ ವಿವಾದಗಳ ಮೇರೆಗೆ 10 ವರ್ಷಗಳ ಕಾರಾಗೃಹ ಶಿಕ್ಷೆ ವಿಧಿಸಲಾಯಿತು. ಇದರ ಪ್ರಮುಖ ಆರೋಪಿಗಳಾದಂಥ ಪಲ್ವಿಂದರ್ ಸಿಂಗ್ ಮತ್ತು ಅಮೃತ್ ಪಾಲ್ ಕೌರ್ರ ಈ ದಾರುಣ ಕೃತ್ಯಕ್ಕೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು. ಹಾಗೂ 9,50,000 ರೂಪಾಯಿ ನಗದು ಹಣವನ್ನು ದಂಡವಾಗಿ ಕಟ್ಟಬೇಕು ಅಂತ ಕೋರ್ಟ್ ತೀರ್ಪನ್ನ ಕೊಡ್ತು. ವೀಕ್ಷಕರೇ, ಒಬ್ಬ ಹೆಣ್ಣು ತನ್ನ ಮತ್ಸರದಿಂದ ಇನ್ನೊಂದು ಹೆಣ್ಣಿನ ಕುಲಕ್ಕೆ ಕಳಂಕವಾದ್ಲು. ಯಾವ ತಪ್ಪು ಮಾಡದ ಒಂದು ಮುಗ್ಧ ಜೀವ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ನಮ್ಮ ಸಮಾಜದಲ್ಲಿ ಇಂಥ ಕೃತ್ಯಗಳು ದಿನ ಕಳೆದಂತೆ ಹೆಚ್ಚಾಗ್ತಾನೆ ಇವೆ. ಯಾವ ತಪ್ಪು ಮಾಡದಂಥ ಹೆಣ್ಣು ಬಲಿಯಾದದ್ದು ನಿಜಕ್ಕೂ ಖಂಡನೀಯ. ಹಗೆತನಕ್ಕೆ ಯಾರು ಯಾರನ್ನ ಬಲಿಯಾಗಿಸುವಂತ ನಿರ್ಣಯಕ್ಕೆ ಬರದೆ ಮಾನವೀಯ ಮೌಲ್ಯಗಳನ್ನ ಉಳಿಸುವತ್ತ ಚಿಂತಿಸುವಂತ ಸಮಾಜ ನಿರ್ಮಾಣ ಆಗಬೇಕು. ಹಾಗಾದಾಗ ಮಾತ್ರ ಇಂಥ ಶೋಚನೀಯ ಸ್ಥಿತಿಯಿಂದ ನಮ್ಮ ಮಕ್ಕಳನ್ನು ನಾವು ಉಳಿಸ್ಕೊಳ್ಬಹುದು. ಇವತ್ತು ಹರ್ಪಿತ್ ಸಿಂಗ್ಗೆ ಬಂದಂಥ ಪರಿಸ್ಥಿತಿ ನಮ್ಮಲ್ಲಿ ಯಾರಿಗಾದ್ರೂ ಸಂಭವಿಸಿದಾಗ ದುಃಖವನ್ನ ಪಡುವುದರ ಬದಲು ಇಂಥ ಘಟನೆಗಳು ಸಂಭವಿಸದಂತೆ ನೋಡಿಕೊಳ್ಳೋದು, ಮಾನವೀಯತೆಯನ್ನ ಮರೆಯದೆ ನಡೆದುಕೊಳ್ಳೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.